ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತೆ ನೋಡ್ಕೊಂಬರೋಣ. ಸಂಚಿಕೆ ಶುರುವಿನಲ್ಲಿ ಮಂತ್ರವಾದಿ ಜೈ ಕಾಳಿ ಅನ್ಕೊಂಡು ಬರ್ತಾನೆ. ಆವಾಗ ದೇವಿ ಬಂದುಬಿಟ್ಟು ಬನ್ನಿ ಸ್ವಾಮಿಗಳೇ ಬನ್ನಿ ಅಂತ ಕರೀತಾಳೆ. ಇರಮ್ಮ ಒಂದು ನಿಮಿಷ ಅಂತೇಳಿ ಅವನು ಮತ್ತೆ ಕರ್ಪೂರ ಹಚ್ಚಿ ಇಡ್ತಾನೆ ಬಾಗಿಲಿಗೆ. ಆ ಟೈಮಲ್ಲಿ ರಚನಾ ಹಾಗೆ ಕೃಷ್ಣ ಬರ್ತಾರೆ. ಅದೇ ಟೈಮಲ್ಲಿ ಕರ್ಪೂರ ಆರೋಗುತ್ತೆ. ಆಗ ಅವನು ಏನೋ ಮೈಯಲ್ಲಿ ಒಂದಿರೋ ಥರ ಜೋರಾಗಿ ಕಿರ್ಚಾಡ್ತಾ ಇರ್ತಾನೆ. ಈ ಮನೆಯಲ್ಲಿ ಖಂಡಿತವಾಗ್ಲೂ ದುಷ್ಟಶಕ್ತಿ ಇದೆ. ಸ್ವಾಮಿಗಳು ಮನೆ ಒಳಗಡೆ ಬರ್ತಾರೆ. ಬರ್ತಿದ್ದ ಹಾಗೆ ಈ ಮನೆಯಲ್ಲಿ ಸಾವಾಗಿರ್ಬೇಕಲ್ಲ ಆಲ್ರೆಡಿ ಅಂತ ಕೇಳ್ತಾನೆ. ಅದಕ್ಕೆ ಕನಕಾಂಬರಿ ಹೇಳ್ತಾಳೆ, ಹೌದು ಸ್ವಲ್ಪ ದಿನದಿಂದೆ ನಮ್ಮ ಭಾವ ತೀರ್ಕೊಂಡ್ರು ಅಂತ ಹೇಳ್ತಾನೆ. ಅವ್ನು ಕಣ್ಣು ಮುಚ್ಕೊಂಡು ಇಲ್ಲಿ ಮನೆಗೆ ದುಷ್ಟಶಕ್ತಿ ಪ್ರಯೋಗ ಆಗಿದೆ ಅಂತ ಹೇಳಿದಾಗ ಅಲ್ಲಿರೋ ಮನೆ ಕೆಲಸದವಳು ಹೇಳ್ತಾಳೆ, ಹೌದು ಸ್ವಾಮಿಗಳೇ ನೀವು ಹೇಳಿದ ನಿಜ. ಈ ಹುಡುಗಿ ಮೈಯಲ್ಲಿ ಬಂದಿದೆ ಅನಿಸುತ್ತೆ. ನಿನ್ನೆ ಗೊಂಬೆ ರೂಪದಲ್ಲಿ ಬಂದು ಇವಳನ್ನ ಕರೀತು ಅಂತ ಹೇಳ್ತಾಳೆ ಅವಳು. ಹೌದಾ, ಹಾಗಾದರೆ ನಾನು ಗಮನಿಸ್ತೀನಿ ರೀ ಅಂಥೇಳಿ ಒಂದು ದೇವ್ರದ್ದು ಬೆತ್ತದ ಥರ ತೊಗೊಂಬಂದಿರ್ತಾನೆ. ಅದನ್ನು ಅವ್ರ ಹಣೆಗೆ ಇಟ್ಟು ನೋಡ್ತಾನೆ. ಪ್ರಯೋಗ ಆಗಿಲ್ಲ ಅಂತ ಹೇಳಿ ಎಲ್ಲರ ಮೇಲೆ ಎಲ್ರಿಗೂ ಒಂದು ಮಾತು ಹೇಳ್ತೀನಿ, ಈ ಕೆಂಪು ಕಲರ್ ಕಾಯಿ ಏನಾದರೂ ಅವ್ರ ಮೈಯಲ್ಲಿ ಪ್ರಯೋಗ ಆಗಿದ್ರೆ ಇದು ಎದ್ದು ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಎಲ್ಲರ ಮುಂದೆನೂ ಪ್ರಯೋಗ ಮಾಡ್ತಾ ಇರ್ತಾನೆ. ಯಾರಿಗೂ ಆ ಥರ ಏನು ತಿರುಗೋದು ಆ ಥರ ಆಗೋದಿಲ್ಲ. ಮನೆಯವರೆಲ್ಲ ತುಂಬ ಗಾಬರಿಯಾಗಿರ್ತಾರೆ. ಸ್ವಾಮಿಗಳು ಕೊನೆಗೆ ರಚನಾ ಮುಂದೆ ತೊಗೊಂಬರ್ತಾರೆ. ರಚನಾ ಮುಂದೆ ತರ್ತಿದ್ದ ಹಾಗೆ ಆ ಕೆಂಪಗಿರೋ ಕಾಯಿ ಜೋರಾಗಿ ತಿರುಗೋಕ್ಕೆ ಶುರು ಮಾಡುತ್ತೆ. ರಚನೆಗೆ ತುಂಬ ಶಾಕ್ ಆಗೋಗುತ್ತೆ. ಅದು ಜೋರಾಗಿ ತಿರುಗ್ತಿದ್ದ ಹಾಗೆ ಕೆಳಗಡೆ ಟಪಾರ್ ಅಂತ ಬಿದ್ದು ಚೂರು ಚೂರಾಗುತ್ತೆ. ಮನೆಯವರೆಲ್ಲ ಅವಳನ್ನ ನೋಡಿದ ತಕ್ಷಣ ಗಾಬರಿ ಆಗುತ್ತೆ. ಆವಾಗ ಸ್ವಾಮಿಗಳು ಹೇಳ್ತಾರೆ, ಇದ್ದಕ್ಕಿದ್ದಂಗೆ ಕಾಯಿ ಕೆಳಗಡೆ ಬಿದ್ದು ಒಡೆದೋಗಿ ಚೂರು ಚೂರಾಗಿದೆ ಅಂದರೆ ದುಷ್ಟಶಕ್ತಿ ಇವಳ ಮೈಯಲ್ಲೇ ಇದೆ. ಯಾರು ನಂಬೇಡಿ, ಇವಳಿಂದ ಒಳ್ಳೆಯದಾಗಲ್ಲ. ಮನೆಯಲ್ಲಿ ಪ್ರತಿಯೊಂದಕ್ಕೂ ಸಾವಾಗುತ್ತೆ, ಅದಕ್ಕೆ ಕಾರಣ ಇವಳೇ ಆಗಿರ್ತಾಳೆ ಅಂತ ಹೇಳ್ಕೊಂಡು ಅಲ್ಲಿಂದ ಸ್ವಾಮಿಗಳು ಹೊರಟೋಗ್ತಾರೆ. ರಚನಾ ನೋಡ್ರೆ ಅವ್ರ ಮಾತನ್ನು ಕೇಳಿ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ದೇವಿ ಸ್ವಾಮಿಗಳೇ ಅಂತ ಹೇಳಿ ಅವರಿಂದನೇ ಹೊರಟೋಗ್ಬಿಡ್ತಾಳೆ. ಇಲ್ಲಿ ರಾಣ ಹೇಳ್ತಾನೆ, ನೋಡಿದ್ರಾ ಪ್ರಾಬ್ಲಮ್ ಯಾರಲ್ಲಿದೆ ಅಂತ ಕಪಿಲ್ ಹೇಳಿದಾಗ ಈಶ್ವರ ಅವರು ಹೇಳ್ತಾರೆ, ರಚನಾ ಇವಕ್ಕೆಲ್ಲ ನೀನು ಬೇಜಾರು ಮಾಡ್ಕೋಬೇಡಮ್ಮ, ಡೋಂಗಿ ಬಾಬಾಗಳು ಇರ್ತಾರೆ, ಅವಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಅಂತ ಈಶ್ವರ ಹೇಳಿದಾಗ ಅದಕ್ಕೆ ಭಾಮಿನಿ ಹೇಳ್ತಾರೆ, ಅಷ್ಟೊಂದು ಈಸಿಯಾಗಿ ತೊಗೊಳಕ್ಕೆ ಹೋಗಬೇಡಿ, ದುಷ್ಟಶಕ್ತಿಗಳು ಇದ್ದೇ ಇರ್ತವೆ, ಅವರೆಲ್ಲ ಹೇಳಿದ್ದು ಒಳ್ಳೆಯದಕ್ಕೆ ಅಂತ ಭಾಮಿನಿ ಹೇಳಿದಾಗ ಜೀವ ಹೇಳ್ತಾನೆ, ರಚನಾ ನೀವು ಬೇಜಾರು ಮಾಡ್ಕೋಬೇಡಿ, ಇವಕ್ಕೆಲ್ಲ ಕಿವಿ ಕೊಡಬೇಡಿ, ನಡೀರಿ ನೀವು ಒಳಗಡೆ ಅಂತ ಹೇಳಿ ಅವಳನ್ನ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಉಸಿನಗಲ್ಲಿ ರಾಣ ನಗ್ತಾ ಇರ್ತಾನೆ. ಆವಾಗ ರಚನಾ ಓಡಿ ಬಂದು ಬಾಗಿಲಾಕೊಂಡ್ಬಿಡ್ತಾಳೆ. ಆಗ ಕೃಷ್ಣ ಹೇಳ್ತಾಳೆ, ಅಮ್ಮ ಬಾಗಿಲು ತೆಗಿಯಮ್ಮ ಅಂತ ಜೀವ ಹೇಳ್ತಾನೆ, ರೀ ಬಾಗಿಲು ತೆಗೀರಿ ಅಂತ. ಆಗ ರಚನಾ ಹೇಳ್ತಾಳೆ, ನೋಡಿರಿ ನನ್ನನ್ನು ಮೈಯಲ್ಲಿ ದುಷ್ಟಶಕ್ತಿ ಇದೆ ಅಂತ ಅವ್ರು ನನಗೆ ಹೇಳ್ಬಿಟ್ರು, ಅದು ತುಂಬ ಬೇಜಾರಾಗ್ತಾ ಇದೆ ಅಂತ ರಚನಾ ಹೇಳ್ತಾಳೆ. ಆಗ ಜೀವ ಹೇಳ್ತಾನೆ, ನೋಡಿ ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಇವರೆಲ್ಲ ಏನೋ ಡ್ರಾಮಾ ಆಡ್ತಾಯಿದ್ದಾರೆ ಅಂತ ಜೀವ ಹೇಳಿದಾಗ ಇಲ್ಲಿ ಬಾಲ ಹೇಳ್ತಾನೆ, ನೋಡಿ ಈಗ ರಾಣ ಒಳ್ಳೆಯವನಂದ್ರೆ ನೀವು ನಂಬ್ತೀರಾ, ಕಪಿಲು ದಾನ ಧರ್ಮದ ಕೈ ಅಂತಂದ್ರೆ ನೀವು ನಂಬ್ತೀರಾ, ಇವೆಲ್ಲ ಡೋಂಗಿ ಬಾಬಾಗಳ ಕೆಲಸ ಇರುತ್ತೆ, ತೆಗೀರಿ ನೀವು ಬಾಗಿಲು ಅಂತ ಬಾಲ ಹೇಳಿದಾಗ ಅವಾಗ ಬಾಗಿಲು ಓಪನ್ ಮಾಡಿ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ನೋಡಿ ನನಗೆ ಯಾವುದಕ್ಕೂ ಏನಂದರೂ ಬೇಜಾರಾಗಿಲ್ಲ, ನನ್ನ ಮೈಯಲ್ಲಿ ದುಷ್ಟಶಕ್ತಿ ಇದೆ, ಹಾಗಾದರೆ ನನ್ನಿಂದನೇ ಏನೋ ನಿಮಗೆಲ್ಲ ತೊಂದರೆ ಆಗ್ತಾ ಇರೋದು, ನನ್ನ ಗುಣನೇ ಸರಿ ಇಲ್ವೇನೋ, ನನ್ನ ಮೈ ಗುಣನೇ ಸರಿ ಇಲ್ವೇನೋ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಜೀವ ಹೇಳ್ತಾನೆ, ಅವಕ್ಕೆಲ್ಲ ನೀನು ಬೇಜಾರು ಮಾಡ್ಕೋಬೇಡಿ ರಚನಾ ಅಂತ ಹೇಳಿದಾಗ ಸಮಾಧಾನ ಮಾಡ್ಕೊಳಲ್ಲ, ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಆಗ ಜೀವ ಹೇಳ್ತಾನೆ, ಬಾಲ ಪಕ್ಕದ ಬೀದಿಲಿ ಹೊಸ ಐಸ್ ಕ್ರೀಮ್ ಅಂಗಡಿ ಓಪನ್ ಆಗಿದೆಯಂತೆ ಅಂತ ಹೇಳಿ ಸನ್ನೆ ಮಾಡಿ ಕೃಷ್ಣನ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಆಗ ಬಾಲ ಹೇಳ್ತಾನೆ, ಸರಿ ಪಕ್ಕದಲ್ಲೇ ಐಸ್ ಕ್ರೀಮ್ ಅಂಗಡಿ ಇದೆ, ಬಾ ಕೃಷ್ಣ ನಾವು ಹೋಗಿ ಬರೋಣ, ಅಪ್ಪ ನೋಡ್ಕೊತಾರೆ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ರಚನಾ ಬೇಜಾರು ಮಾಡ್ಕೊಂಡಿರ್ತಾಳೆ. ಅದೇ ಟೈಮಲ್ಲಿ ಒಂದು ಆಪಲ್ ತೊಗೊಂಡ್ಬಿಟ್ಟು ಈ ಮನೇಲಿ ದುಷ್ಟಶಕ್ತಿ ಇದೆಯಾ ನೋಡೋಣ ಅಂತ ಮನೆಯೆಲ್ಲ ಹಿಡ್ಕೊಂಡು ತಿರುಗಾಡ್ತಾ ಇರ್ತಾನೆ. ಅದಕ್ಕೆ ಅವಳ ಹತ್ರ ಹಿಡ್ಕೊಂಡು ಹೋಗಿದ್ದಾಗ ಇವರಲ್ಲೇ ದುಷ್ಟಶಕ್ತಿ ಇದೆಯಾ ಅಂತ ತೋರಿಸ್ತಾ ಇರ್ತಾನೆ. ಆಮೇಲೆ ತನ್ನ ಕಡೆ ಎಳ್ಕೊಂಡು ಮೈಯೆಲ್ಲ ನಡುಗಿಸ್ಕೊಂಡು ಹೌದು ನನ್ನ ಮೈಯಲ್ಲಿದೆ ದುಷ್ಟಶಕ್ತಿ ಅಂತ ನಗ್ಸೋಕ್ಕೆ ಪ್ರಯತ್ನ ಪಡ್ತಾನೆ. ಆಗ ರಚನಾ ಹೇಳ್ತಾಳೆ, ಜೀವ ಇದೆಲ್ಲ ನನಗೆ ವರ್ಕೌಟ್ ಆಗೋಲ್ಲ, ಬಿಟ್ಬಿಡಿ, ನನಗೆ ತುಂಬ ಮನಸ್ಸಿಗೆ ಬೇಜಾರಾಗಿದೆ ಅಂತ ಹೇಳ್ತಾಳೆ. ರಚನಾಗೋಸ್ಕರ ಒಂದು ಸಾಂಗ್ ಹೇಳಿ ನಗ್ಸೋಕ್ಕೆ ಪ್ರಯತ್ನ ಪಡ್ತಾನೆ, ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಆಮೇಲೆ ಅವಳು ಸುಮ್ಮನಾಗ್ತಾಳೆ. ಇಲ್ಲಿ ಕೃಷ್ಣನ ತೋರಿಸ್ತಾರೆ. ರಾತ್ರಿ ಎಲ್ಲ ಮಲಗಿರ್ತಾರೆ. ಕೃಷ್ಣಗೆ ಅದೇ ಸಮಯಕ್ಕೆ ಸರಿಯಾಗಿ ಗೊಂಬೆ ಬಂದು ಕೃಷ್ಣ ಕೃಷ್ಣ ಅಂತ ಕರೆದಾಗೆ ಆಗುತ್ತೆ. ಆಗ ಅವಳು ಎಚ್ಚರಗೊಂಡು
ನಾನು ಬರಲ್ಲ ಅಂತ ಅವಳು ಹೇಳ್ತಾಳೆ. ಕೃಷ್ಣ ಬಾ ಕೃಷ್ಣ ಅಂತ ಗೊಂಬೆ ಕರೀತಿ. ಇಲ್ಲ ನಾನು ಬರಲ್ಲ ಅಂತ ಅವಳು ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಂಬಿಡ್ತಾಳೆ. ಹಾಗೆ ಅದು ಗೊಂಬೆ ವಾಪಸ್ ಹೊರಟೋಗ್ಬಿಡುತ್ತೆ. ಇಲ್ಲಿ ರಚನಾನ ತೋರಿಸ್ತಾರೆ. ರಚನಾ ಜೀವನ್ನೇ ನೋಡ್ತಾ ಇರ್ತಾಳೆ. ಜೀವನ ನೋಡ್ತಿದ್ದಂಗೆ ಹೇಳ್ತಾ ಇದ್ದಾರೆ, ಜೀವ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದೀರಾ, ಬನ್ನಿ ದೃಷ್ಟಿ ತೆಗಿತೀನಿ ಅಂತ ಹೇಳಿ ಅವನಿಗೆ ದೃಷ್ಟಿ ತೆಗಿತಾಳೆ. ಹಾಗೆ ಅವರಿಗೆ ಒಂದು ಡ್ಯುಯೆಟ್ ಸಾಂಗ್ ಪ್ಲೇ ಆಗುತ್ತೆ ಆ ಟೈಮಲ್ಲಿ. ಅದೇ ಟೈಮ್ಗೆ ಸರಿಯಾಗಿ ಬಾಲಕೃಷ್ಣ ಬರ್ತಾರೆ. ಕೃಷ್ಣ ನಾವು ರಾಂಗ್ ಟೈಮಲ್ಲಿ ಬಂದ್ವಿ ಅನಿಸುತ್ತೆ, ನಡಿ ಹೋಗೋಣ ಅಂತ ಬಾಲ ಹೇಳಿದಾಗ ಜೀವ ಹೇಳ್ತಾನೆ, ಇಲ್ಲ ಕಣೋ ಇರೋ ಒಂದು ನಿಮಿಷ, ಹೋಗಿ ಭರಣಿ ಸರ್ನ ಮೀಟ್ ಮಾಡಬೇಕು, ಒಂದು ನಿಮಿಷ ಇರು ಅಂತ ಹೇಳ್ತಾನೆ. ಇಲ್ಲ ಕಣೋ ನಾನು ರಾಂಗ್ ರೂಟಲ್ಲಿ ಬಂದಿದ್ದೀನಿ, ನಾವು ಹೋಗ್ತೀವಿ ಅಂತ ಹೇಳಿದಾಗ ಸುಮ್ಮನೆ ಇರೋ ಒಂದು ನಿಮಿಷ ಅಂತ ಹೇಳಿ ರಚನಾ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತೇಳಿ ಅವಳಿಗೆ ಬಾಯ್ ಮಾಡಿ ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ಜೀವ ಹಾಗೆ ಬಾಲ ಭರಣ ಸರ್ನ ಮೀಟ್ ಮಾಡಬೇಕಂತ ಗಾಡೀಲಿ ಬರ್ತಾ ಇರುವಾಗ ಬಾಲ ಕೇಳ್ತಾನೆ, ಎಲ್ಲಿಗೋ ಜೀವ ಹೋಗ್ತಾ ಇರೋದು ಅಂತ ಕೇಳಿದಾಗ, ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಬಾರೋ ಅಂತ ಹೇಳ್ತಾನೆ. ಇಲ್ಲ ಜೀವ ಮುಂಚೆ ಎಲ್ಲ ಹೇಳ್ತಾ ಇದ್ದಿ, ಏನು ಹೇಳು ಅಂತ ಹೇಳಿದಾಗ ಹೇಳ್ತೀನಿ ಬಾರೋ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇಲ್ಲಿ ನೋಡಿದರೆ ಕನಕಾಂಬರಿ ಗೆಜ್ಜೆನ ಹಿಡ್ಕೊಂಡು ನಗ್ತಾ ಫೀಲ್ ಮಾಡ್ಕೊಂಡಿರ್ತಾಳೆ. ಆಗ ರಚನಾ ದೇವಿ ಅನ್ಕೊಂಡು ಬರ್ತಾಳೆ. ಸೌಂಡ್ ಕೇಳಿಸ್ಕೊಂಡು ಆ ಗೆಜ್ಜೆನ ಮುಚ್ಚಿಡ್ತಾಳೆ. ದೇವಿ ಎಲ್ಲಿ ಅತ್ತೆ ಅಂತ ಕೇಳಿದಾಗ, ಇಲ್ಲೇ ಹೊರಗಡೆ ಹೋಗಿದ್ದಾಳಮ್ಮ, ಬರ್ತಾಳೆ ಅಂತ ಹೇಳ್ತಾಳೆ. ಕೃಷ್ಣ ಅಲ್ಲೇ ಕುತ್ಕೊಂಡಿರ್ತಾಳೆ. ಯಾಕೆ ನೀವು ಇದ್ದಕ್ಕಿದ್ದಾಗೆ ಇಲ್ಲಿಗೆ ಬಂದಿದ್ದೀರಲ್ಲ ಅಂತ ಕನಕಾಂಬರಿ ಕೇಳಿದಾಗ ಕೃಷ್ಣ ಹೇಳ್ತಾಳೆ, ಅಮ್ಮನಿಗೂ ನನಗೂ ತುಂಬ ಬೋರ್ ಆಗ್ತಾಯಿತ್ತು, ಅದಕ್ಕೆ ದೇವಿ ಅತ್ತೆನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಕೃಷ್ಣ ಹೇಳಿದಾಗ ರಚನಾ ಹೇಳ್ತಾಳೆ, ಈ ರೂಪಾ ಅವರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅತ್ತೆ ಅಂತ ಕೇಳಿದಾಗ ಕನಕಾಂಬರಿ ಹೇಳ್ತಾಳೆ, ಏನಿಲ್ಲ ಒಂದು 10-15 ವರ್ಷದಿಂದ ಮಾಡ್ತಾ ಇರ್ಬೋದು ಅಂತ ಕನಕಾಂಬರಿ ಹೇಳ್ತಾಳೆ. 10 ವರ್ಷದಿಂದನಾ ಅಥವಾ 15 ವರ್ಷದಿಂದನಾ ಅಂತ ಮತ್ತೆ ರಿಟರ್ನ್ ಕ್ವಶನ್ ರಚನಾ ಕೇಳಿದಾಗ ಕನಕಾಂಬರಿ ಹೇಳ್ತಾಳೆ, ಅದ್ಯಾಕಮ್ಮ ಪೊಲೀಸರು ಎನ್ಕ್ವೈರಿ ಮಾಡ್ತಾರಲ್ಲ ಹಾಗೆ ಎನ್ಕ್ವೈರಿ ಮಾಡ್ತಾ ಇದೀಯಾ ಅಂತ ಕೇಳಿದಾಗ, ಏನಿಲ್ಲತ್ತೆ ಹಾಗೆ ಕೇಳಿದೆ ಅಂತ ರಚನಾ ಹೇಳ್ತಾಳೆ. ಕೃಷ್ಣ ಮುಚ್ಚಿರೋ ಗೆಜ್ಜೆನ ಹೀಗೆ ತೆಗಿಬೇಕು ಅನ್ನೋ ಅಷ್ಟರಲ್ಲಿ ಕೃಷ್ಣ ಅಂತ ಹೋಗಿ ಪಕ್ಕದಲ್ಲಿ ಕುತ್ಕೊಂಡ್ಬಿಡ್ತಾಳೆ ಎತ್ಕೊಂಡು ಅವಳನ್ನ ಕನಕಾಂಬರಿ ಅವರಿಬ್ಬರನ್ನ ಹೇಗಾದರೂ ಮಾಡಿ ಕಳಿಸ್ಬೇಕಲ್ಲ ಅಂತ ಮನಸ್ಸಲ್ಲೇ ಹೊಂಚಾಗ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಒಂದು ಕಾಲ್ ಬರುತ್ತೆ. ಕಾಲ್ ಪಿಕಪ್ ಮಾಡಿಬಿಟ್ಟು ರಚನಾ ನನಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಹೊರಗಡೆ ಹೋಗ್ತೀನಿ, ಆಮೇಲೆ ಬರ್ತೀರಾ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಟ್ಟು ಜೋರಾಗಿ ಬಾಗ್ಲಾಕೊಂಬಿಟ್ಟು ಆಮೇಲೆ ಆ ಗೆಜ್ಜೆಗಳನ್ನು ತೊಗೊಂಬಂದು ಕಬೋರ್ಡಲ್ಲಿ ಬಚ್ಚಿಡ್ತಾಳೆ. ಮತ್ತು ಇಲ್ಲಿ ಬಾಬನ ವೇಷ ಹಾಕ್ಕೊಂಬಂದಿರೋನು ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಜೀವ ಬಾಲ ಅವನ್ನ ನೋಡ್ತಾರೆ. ನೋಡು ಬಾಲ, ಅಲ್ಲಿ ಸ್ವಾಮಿಗಳು ಬಂದಿದ್ದಾರಲ್ಲ ನಮ್ಮ ಮನೆಗೆ, ಅವ್ರು ಅಲ್ಲಿದ್ದಾರೆ ಅಂತ ಹೇಳ್ತಾನೆ. ಹೌದಲ್ವ, ಇವರೇ ತಾನೇ ನಮ್ಮ ಮನೆಗೆ ಬಂದಿದ್ದು ಅಂತ ಬಾಲ ಅವ್ರನ್ನ, ಸ್ವಾಮಿಗಳೇ ಬನ್ನಿ ಇಲ್ಲಿ ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕು ಅಂತ ಜೋರಾಗಿ ಕರೀತಾನೆ. ಅದನ್ನು ನೋಡ್ತಿದ್ದಾಗೆ ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.